ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್. ನಾನು ಶಿವರಾಮು. ದಿನದ ಎಲ್ಲ ಪ್ರಮುಖ ಸುದ್ದಿಗಳನ್ನು ನೋಡೋಣ ವಿಶೇಷ ಸಮಾಚಾರದಲ್ಲಿ. ವಯೋಸಹಜ ಅನಾರೋಗ್ಯದಿಂದ ನಿಧನರಾದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಇಂದು ಹಾಸನದ ಹರದನಹಳ್ಳಿ ಬಳಿಯ ಮಾವಿನಕೆರೆ ರಂಗನಾಥಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಪೂರ್ಣ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿತು. ರಾಜ್ಯ ಸರ್ಕಾರದ ನಿರ್ದೇಶನಗಳನ್ನು ಅನುಸರಿಸಿ ಜಿಲ್ಲಾಡಳಿತ ವ್ಯಾಪಕ ಭದ್ರತಾ ಕ್ರಮಗಳನ್ನು ಒಳಗೊಂಡಂತೆ ಅಂತ್ಯಕ್ರಿಯೆಗೆ ವಿಸ್ತಾರವಾದ ವ್ಯವಸ್ಥೆಗಳನ್ನು ಮಾಡಿತ್ತು. ರಾಷ್ಟ್ರೀಯ ಹೆದ್ದಾರಿ 373ರ ಪಕ್ಕದಲ್ಲಿರುವ ರಂಗನಾಥಸ್ವಾಮಿ ಬೆಟ್ಟದ ತಳದಲ್ಲಿ ಸುಮಾರು 20 ಎಕರೆ ಭೂಮಿಯನ್ನ ಸ್ಥಳಾವಕಾಶ ಕಲ್ಪಿಸಲಾಗಿತ್ತು. ಚೆನ್ನಮ್ಮ ಅವರ ಪಾರ್ಥಿವ ಶರೀರವು ಭಾನುವಾರ ರಾತ್ರಿ 10 ಗಂಟೆಯ ಹೊತ್ತಿಗೆ ಅವರ ಹಿರಿಯ ಪುತ್ರ ಎಚ್.ಡಿ. ರೇವಣ್ಣ ಅವರ ನಿವಾಸವನ್ನು ತಲುಪಿತ್ತು. ಸೋಮವಾರ ಬೆಳಗ್ಗೆವರೆಗೂ ಸಾರ್ವಜನಿಕ ಗೌರವಕ್ಕಾಗಿ ಅಲ್ಲಿಯೇ ಇರಿಸಲಾಗಿತ್ತು. ಹಾಸನ ಜಿಲ್ಲೆಯ ಗಡಿಯಲ್ಲಿರುವ ಹಿರಿಸಾವೆಯಿಂದ ಹೊಳೆ ನರಸೀಪುರ ಪಟ್ಟಣದವರೆಗಿನ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಸಾವಿರಾರು ಜನ ಅಂತಿಮ ನಮನ ಸಲ್ಲಿಸಿದ್ರು. ಅಂತ್ಯಕ್ರಿಯೆಯಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನ ಭಾಗವಹಿಸಿದ್ರು. ಕುಟುಂಬದ ಮೂಲಗಳ ಪ್ರಕಾರ ಮೇಲುಕೋಟೆಯ ಚೆಲುವನಾರಾಯಣ ಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರ ಮಾರ್ಗದರ್ಶನದಲ್ಲಿ ಒಕ್ಕಲಿಗ ಪದ್ಧತಿಗಳನ್ನು ಅನುಸರಿಸಿ ಆಚರಣೆಗಳನ್ನು ನಡೆಸಲಾಯಿತು. ಸಂಪ್ರದಾಯ ಮತ್ತು ಜ್ಯೋತಿಷ್ಯಕ್ಕೆ ಬದ್ಧರಾಗಿರುವ ರೇವಣ್ಣ ಸಾಂಪ್ರದಾಯಿಕ ಪದ್ಧತಿಗಳಿಗೆ ಅನುಗುಣವಾಗಿ ಅಂತ್ಯಕ್ರಿಯೆಯನ್ನ ಕಟ್ಟುನಿಟ್ಟಾಗಿ ನಡೆಸಲು ನಿರ್ಧರಿಸಿದ್ದರು. ಜ್ಯೋತಿಷಿಗಳು ಶುಭ ಸಮಯವೆಂದು ಪರಿಗಣಿಸುವ ಸಮಯದಲ್ಲಿ ಅಂತ್ಯಕ್ರಿಯೆ ನೆರವೇರಿತ್ತು. ತನ್ನ ತಾಯಿಯ ವಾತ್ಸಲ್ಯವನ್ನು ನೆನಪಿಸಿಕೊಳ್ಳುತ್ತಾ ಭಾವುಕರಾದ ರೇವಣ್ಣ ಅವರು ದೇವರಿಗೆ ಸಮಾನ ಅಂತ ಹೇಳಿದ್ರು. ಭಾನುವಾರ ಬೆಳಗ್ಗೆಯಿಂದ ಅವರೇ ವ್ಯವಸ್ಥೆಗಳನ್ನು ಖುದ್ದಾಗಿ ಮೇಲ್ವಿಚಾರಣೆ ಮಾಡಿದ್ರು. ಗೌರವ ಸೂಚಕವಾಗಿ ಹಾಸನ ಜಿಲ್ಲಾಡಳಿತ ಹೊಳೆ ನರಸೀಪುರ ತಾಲೂಕಿನ ಎಲ್ಲಾ ಶಿಕ್ಷಣ ಸಂಸ್ಥೆಗಳಿಗೆ ರಜೆ ಘೋಷಿಸಿತ್ತು. ರಾಜಕೀಯ ಗಣ್ಯರು, ಅಭಿಮಾನಿಗಳು, ಕುಟುಂಬಸ್ಥರು ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿ ಚೆನ್ನಮ್ಮನವರಿಗೆ ಗೌರವ ಸಲ್ಲಿಸಿದ್ರು. ದೇವೇಗೌಡ ಅವರ ನೆರಳಾಗಿ ಸುದೀರ್ಘ ರಾಜಕೀಯ ಏಳು ಬೀಳುಗಳ ಪಯಣದಲ್ಲಿ ಸದಾ ಜೊತೆಯಾಗಿ ನಿಂತಿದ್ದ ಅವರ ಧರ್ಮಪತ್ನಿ ಚೆನ್ನಮ್ಮ ನಿಧನರಾಗಿದ್ದಾರೆ. ಬರೋಬ್ಬರಿ 7 ದಶಕಗಳ ಕಾಲ ಸಾರ್ಥಕ ದಾಂಪತ್ಯ ಜೀವನವನ್ನು ನಡೆಸಿದ ಚೆನ್ನಮ್ಮ ಅವರು ಇದೀಗ ದೊಡ್ಡಗೌಡರನ್ನ ಒಬ್ಬಂಟಿ ಮಾಡಿ ಅನಂತ ಲೋಕಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. ಈ ದುಃಖದ ಸಂದರ್ಭದಲ್ಲಿ ದೇವೇಗೌಡರು ಮತ್ತು ಚೆನ್ನಮ್ಮ ಅವರ ಅಪೂರ್ವ ಪ್ರೀತಿ ಹಾಗೂ ದಾಂಪತ್ಯದ ಕೊನೆಯ ದಿನಗಳ ಅತ್ಯಂತ ಭಾವುಕ ವಿಡಿಯೋವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗ್ತಿದ್ದು ಕಣ್ಣೀರು ತರಿಸುತ್ತಿದೆ. ಈ ಬಗ್ಗೆ ಜೆಡಿಎಸ್ ಕರುನಾಡು ಎಂಬ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಹಂಚಿಕೊಳ್ಳಲಾಗಿದೆ. ವೈರಲ್ ಆಗಿರುವ ವಿಡಿಯೋದಲ್ಲಿ ಚೆನ್ನಮ್ಮ ಅವರು ಆಸ್ಪತ್ರೆಯ ಹಾಸಿಗೆಯ ಮೇಲೆ ಮಲಗಿರುವಾಗ ಎಚ್.ಡಿ. ದೇವೇಗೌಡರು ತಾವೇ ಸ್ವತಃ ಕೈಯಾರೆ ಪತ್ನಿಗೆ ಪ್ರೀತಿಯಿಂದ ಊಟ ಮಾಡಿಸುತ್ತಿರುವ ದೃಶ್ಯವಿದೆ. ವಯೋಸಹಜ ಅನಾರೋಗ್ಯದಿಂದ ಬಳಲುತ್ತಿದ್ದ ಪತ್ನಿಯ ಮೇಲಿನ ಕಾಳಜಿಯಿಂದ ಗೌಡರು ಅತ್ಯಂತ ಮಮತೆಯಿಂದ ತುತ್ತು ನೀಡುತ್ತಿದ್ದರೆ ಚೆನ್ನಮ್ಮ ಅವರು ಕಿರುಧ್ವನಿಯಲ್ಲಿ ನನಗೆ ಸಾಕು ಎಂದು ಹೇಳುತ್ತಿದ್ದಾರೆ. ಹಳ್ಳಿಯ ಸಾಮಾನ್ಯ ಕೃಷಿ ಕುಟುಂಬದಿಂದ ಹಿಡಿದು ದೇಶದ ಅತ್ಯುನ್ನತ ಪ್ರಧಾನಿ ನಿವಾಸದವರೆಗೂ ಸಾಗಿದ ಇವರ 72 ವರ್ಷಗಳ ದಾಂಪತ್ಯದ ಕೊನೆಯ ದಿನಗಳು ಈ ರೀತಿ ಇರಬಹುದು ಎಂದು ಯಾರೂ ಎಂದೂ ಊಹಿಸಿರಲಿಲ್ಲ. ವಿಡಿಯೋ ವೀಕ್ಷಿಸಿದ ಪ್ರತಿಯೊಬ್ಬ ಕನ್ನಡಿಗನ ಕಣ್ಣಲ್ಲೂ ನೀರು ತರಿಸುವಂತಿದೆ ಈ ಅಪೂರ್ವ ಕ್ಷಣ. ರಾಜಕೀಯದ ಮಹಾ ಚದುರಂಗದಾಟದಲ್ಲಿ ಗೆದ್ದು ಬೀಗುವ ನಾಯಕರ ಯಶಸ್ಸಿನ ಹಿಂದೆ ಪ್ರಚಾರದ ಬೆಳಕಿನಿಂದ ದೂರ ಸರಿದು ನಿಲ್ಲುವ ಕೆಲವು ಮಹಾನ್ ಚೇತನಗಳಿರುತ್ತವೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಸುದೀರ್ಘ ರಾಜಕೀಯ ಮತ್ತು ವೈಯಕ್ತಿಕ ಪಯಣದಲ್ಲಿ 72 ವರ್ಷಗಳ ಕಾಲ ಅಂಥ ಮೌನ ಶಕ್ತಿಯಾಗಿ ನಿಂತವರು ಅವರ ಧರ್ಮಪತ್ನಿ ಚೆನ್ನಮ್ಮ. ರಾಜಕೀಯ ವೇದಿಕೆಯಲ್ಲಿ ಎಂದಿಗೂ ಕಾಣಿಸಿಕೊಳ್ಳದ ಅವರು ಕುಟುಂಬದ ಜವಾಬ್ದಾರಿ ಹೊತ್ತು ಕಷ್ಟ ಸುಖಗಳಲ್ಲಿ ದೇವೇಗೌಡರಿಗೆ ಅಚಲ ಬೆಂಬಲವಾಗಿ ನಿಂತಿದ್ದರು. ಚೆನ್ನಮ್ಮ ಅವರು 89ನೇ ವಯಸ್ಸಿನಲ್ಲಿ ನಿಧನರಾಗಿದ್ದು 72 ವರ್ಷಗಳ ಸುದೀರ್ಘ ದಾಂಪತ್ಯ ಜೀವನಕ್ಕೆ ತೆರೆ ಬಿದ್ದಿದೆ. 1954ರ ಮೇ 25ರಂದು ಚೆನ್ನಮ್ಮ ಮತ್ತು ದೇವೇಗೌಡ ಅವರ ವಿವಾಹ ನಡೆಯಿತು. ಆಗ ದೇವೇಗೌಡ ಅವರಿಗೆ ಕೇವಲ 21 ವರ್ಷ, ಚೆನ್ನಮ್ಮ ಅವರಿಗೆ 17 ವರ್ಷ ವಯಸ್ಸಾಗಿತ್ತು. ಆ ಮದುವೆ 72 ವರ್ಷಗಳ ದೀರ್ಘ ದಾಂಪತ್ಯದ ಬದುಕಿಗೆ ನಾಂದಿ ಹಾಡಿತ್ತು. ಚೆನ್ನಮ್ಮ ಅವರು ವಿವಾಹವಾದಾಗ ಎಚ್.ಡಿ. ದೇವೇಗೌಡರು ಕೇವಲ ಒಬ್ಬ ಸಾಮಾನ್ಯ ರೈತ ಹಾಗೂ ಸಣ್ಣ ಗುತ್ತಿಗೆದಾರರಾಗಿದ್ದರು. ಅಲ್ಲಿಂದ ಶುರುವಾದ ಅವರ ಪಯಣ ದೇಶದ ಅತ್ಯುನ್ನತ ಪ್ರಧಾನಿ ಹುದ್ದೆಯವರೆಗೂ ತಲುಪಿತು. ರಾಜಕೀಯಕ್ಕೆ ಕಾಲಿಟ್ಟ ದೇವೇಗೌಡ ಅವರು ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಆರಂಭಿಸಿ ಶಾಸಕರಾಗಿ, ಸಚಿವರಾಗಿ, ಮುಖ್ಯಮಂತ್ರಿಯಾಗಿ ಹಾಗೂ ಅಂತಿಮವಾಗಿ ದೇಶದ ಪ್ರಧಾನಿಯಾಗುವವರೆಗಿನ ಪ್ರತಿಯೊಂದು ಹಂತದಲ್ಲೂ ಚೆನ್ನಮ್ಮ ಅವರ ಬೆಂಬಲ ನೆರಳಿನಂತಿತ್ತು. ಪತಿಯ ಅಧಿಕಾರ ಹೆಚ್ಚಿದಂತೆ ಚೆನ್ನಮ್ಮ ಅವರ
ಸರಳತೆ ಎಂದಿಗೂ ಬದಲಾಗಲಿಲ್ಲ. ದೆಹಲಿಯ ಪ್ರಧಾನಿ ನಿವಾಸದಲ್ಲೂ ಅವರು ತಮ್ಮ ಹಳ್ಳಿಯ ಸೊಗಡನ್ನ, ಮಣ್ಣಿನ ಮಗಳ ಗುಣವನ್ನ ಹಾಗೆ ಉಳಿಸಿಕೊಂಡಿದ್ದರು. ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ದೇವೇಗೌಡರು ಜೈಲು ಸೇರಿದ್ದಾಗ ಇಡೀ ಕುಟುಂಬ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸಂಕಷ್ಟಕ್ಕೆ ಸಿಲುಕಿತ್ತು. ಅಂತಹ ಕಠಿಣ ಸಂದರ್ಭದಲ್ಲೂ ಧೃತಿಗೆಡದ ಚೆನ್ನಮ್ಮ ಒಂಟಿಯಾಗಿ ನಿಂತು ಕೃಷಿ ಭೂಮಿಯನ್ನು ನೋಡಿಕೊಳ್ತಾ 6 ಜನ ಮಕ್ಕಳನ್ನ ಶಿಸ್ತಿನಿಂದ ಬೆಳೆಸಿದ್ರು. ಪತಿ ಜೈಲಿನಲ್ಲಿದ್ದರೂ ಧೈರ್ಯ ಕಳೆದುಕೊಳ್ಳದೆ ಇಡೀ ಸಂಸಾರವನ್ನ ಮುನ್ನಡೆಸಿದ ಅವರ ಸಾಹಸ ನಿಜಕ್ಕೂ ಅನನ್ಯ. ರಾಜಕೀಯದ ಏಳುಬೀಳುಗಳು, ಟೀಕೆಗಳು ಮತ್ತು ಸೋಲುಗಳ ಮಧ್ಯೆ ಅವರು ಸದಾ ಗೌಡರ ಪಾಲಿನ ಶಾಂತಿ ಮತ್ತು ಧೈರ್ಯದ ಮೂಲವಾಗಿದ್ದರು. 72 ವರ್ಷಗಳ ದಾಂಪತ್ಯದಲ್ಲಿ ಆಕೆ ಎಂದಿಗೂ ರಾಜಕೀಯ ನಿರ್ಧಾರಗಳಲ್ಲಿ ಹಸ್ತಕ್ಷೇಪ ಮಾಡಿರಲಿಲ್ಲ. ಆದರೆ ಗೌಡರ ಪ್ರತಿ ಹೆಜ್ಜೆಯ ಬೆನ್ನೆಲುಬಾಗಿದ್ದರು. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮನವರು ತಾವಾಯಿತು ತಮ್ಮ ದೇವರಾಯಿತು ಎಂದು ಸದಾ ದೈವಾರಾಧನೆಯಲ್ಲೇ ಮುಳುಗಿದ ಮಹಿಳೆ. ಸ್ವತಃ ಶ್ರೀಮಂತರ ಮನೆಯ ಮಗಳಾದರೂ ಎಳ್ಳಷ್ಟು ಅಹಂಕಾರ ಇಲ್ಲದವರು ಆಕೆ. ಚೆನ್ನಮ್ಮರ ಅಪಾರ ದೈವ ಭಕ್ತಿಗೆ ಅವರು ತಮ್ಮ ಹುಟ್ಟೂರಿನಲ್ಲಿ ಕಟ್ಟಿಸಿದ 3 ದೇವಾಲಯಗಳೇ ಜೀವಂತ ಸಾಕ್ಷಿಯಾಗಿವೆ. ಚೆನ್ನಮ್ಮನವರ ಈ ಅಪಾರ ದೈವ ಭಕ್ತಿಗೆ ಅವರ ಹುಟ್ಟೂರಾದ ಹಾಸನ ತಾಲೂಕಿನ ಮುತ್ತಿಗೆ ಹಿರೇಹಳ್ಳಿ ಗ್ರಾಮವೇ ಸಾಕ್ಷಿ. ಹುಟ್ಟೂರಿನ ಮೇಲೆ ಅವಿಸ್ಮರಣೀಯ ಪ್ರೀತಿ ಹೊಂದಿದ್ದ ಅವರು ಗ್ರಾಮದಲ್ಲಿ 3 ಸುಂದರ ದೇವಸ್ಥಾನಗಳನ್ನು ಕಟ್ಟಿಸಿದ್ದಾರೆ. ಇವುಗಳಲ್ಲಿ ಪ್ರಮುಖವಾದ ಚೆನ್ನಾಂಬಿಕಾ ದೇವಾಲಯ 5 ಗ್ರಾಮಗಳು ಸೇರಿ ವರ್ಷಕ್ಕೊಮ್ಮೆ ಸಡಗರದಿಂದ ಮಾಡುವ ಜಂಟಿ ಜಾತ್ರಾ ಮಹೋತ್ಸವದಲ್ಲಿ ಚೆನ್ನಮ್ಮನವರಿಂದಲೇ ದೇವರಿಗೆ ಮೊದಲ ಪೂಜೆ ಸಲ್ಲುತ್ತಿತ್ತು. ಅವರು ದೇವಸ್ಥಾನದ ಒಳಗೆ ಪ್ರಾರ್ಥನೆ ಸಲ್ಲಿಸುವಾಗ ಯಾರೊಬ್ಬರೂ ಒಳಗೆ ಹೋಗ್ತಿರಲಿಲ್ಲ. ಅವರು ಪೂಜೆ ಮುಗಿಸಿ ಭಕ್ತಿಯಿಂದ ಹೊರಬಂದ ಮೇಲಷ್ಟೇ ಇಡೀ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಪೂಜೆ ಸಲ್ಲಿಸುವ ಸಂಪ್ರದಾಯವಿತ್ತು. ಆದರೆ ಅನಾರೋಗ್ಯದ ಕಾರಣದಿಂದಾಗಿ ಕಳೆದ 2 ವರ್ಷಗಳಿಂದ ಅವರು ತಮ್ಮ ಹುಟ್ಟೂರಿಗೆ ಬರಲು ಸಾಧ್ಯವಾಗಿರಲಿಲ್ಲ. ಸಂಸತ್ತಿನ ಮುಂಗಾರು ಅಧಿವೇಶನವು ಇಂದಿನಿಂದ ಆರಂಭಗೊಂಡು ಆಗಸ್ಟ್ 13ರವರೆಗೆ ನಡೆಯಲಿದೆ. ಸುಗಮ ಕಲಾಪಕ್ಕಾಗಿ ಕೇಂದ್ರ ಸಚಿವ ಕಿರಣ್ ರಿಜಿಜು ಸರ್ವಪಕ್ಷ ಸಭೆಯಲ್ಲಿ ವಿರೋಧ ಪಕ್ಷಗಳ ಸಹಕಾರ ಕೋರಿದ್ದಾರೆ. ಕೇಂದ್ರ ಸರ್ಕಾರವು ಚರ್ಚೆಗಾಗಿ 8 ಪ್ರಮುಖ ಮಸೂದೆಗಳನ್ನು ಪಟ್ಟಿ ಮಾಡಿದೆ. ಶಿವಸೇನಾ ಹಾಗೂ ಟಿಎಂಸಿ ಪಕ್ಷಗಳಲ್ಲಿನ ರಾಜಕೀಯ ಸೀಳಿನಿಂದಾಗಿ ಎನ್ಡಿಎ ಬಲ ಹೆಚ್ಚಿದ್ದು ಕ್ಷೇತ್ರ ಪುನರ್ ವಿಂಗಡಣೆ ಮಸೂದೆ ಮಂಡನೆಯಾಗುವ ವದಂತಿ ಇದೆ. ಆದರೆ ದಕ್ಷಿಣ ಭಾರತದ ರಾಜ್ಯಗಳ ಹಿತದೃಷ್ಟಿಯಿಂದ ಇದನ್ನ ವಿರೋಧ ಪಕ್ಷಗಳು ವಿರೋಧಿಸುತ್ತಿವೆ. ಉದ್ಧವ್ ಶಿವಸೇನೆಯ 6 ಸಂಸದರು ಶಿಂಧೆ ಬಣ ಸೇರಿದ್ದಾರೆ. ಟಿಎಂಸಿಯ 20 ಸಂಸದರು ಎನ್ಸಿಪಿಐ ಸೇರಿ ಎನ್ಡಿಎಗೆ ಬೆಂಬಲ ನೀಡಿದ್ದಾರೆ. ಇತ್ತ ತಮಿಳುನಾಡಿನಲ್ಲಿ ಡಿಎಂಕೆ ಕಾಂಗ್ರೆಸ್ ಮೈತ್ರಿ ಮುರಿದು ಬಿದ್ದಿದ್ದು ಕಾಂಗ್ರೆಸ್ ಸಿಎಂ ವಿಜಯ್ ಅವರ ಟಿವಿಕೆ ಜೊತೆ ಕೈ ಜೋಡಿಸಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, ರಾಮ ಮಂದಿರ ದೇಣಿಗೆ ಹಗರಣದ ಆರೋಪ, E20 ಪೆಟ್ರೋಲ್ ಬಳಕೆ, ಹಾಗೇನೆ ಬೆಲೆ ಏರಿಕೆ ಇಂಥ ವಿಷಯಗಳನ್ನು ಮುಂದಿಟ್ಟುಕೊಂಡು ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ಳಲು ವಿಪಕ್ಷಗಳು ಸಜ್ಜಾಗಿವೆ. ಒಟ್ಟಾರೆಯಾಗಿ ಈ ಬಾರಿಯ ಅಧಿವೇಶನ ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವಿನ ತೀವ್ರ ರಾಜಕೀಯ ಜಟಾಪಟಿಗೆ ಸಾಕ್ಷಿಯಾಗುವ ಸಾಧ್ಯತೆ ದಟ್ಟವಾಗಿದೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಕಳೆದ 21 ದಿನಗಳಿಂದ ಉಪವಾಸ ಸತ್ಯಾಗ್ರಹ ನಡೆಸುತ್ತಿರುವ ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ಉಪವಾಸ ಕೈಬಿಡಲು ಕೆಲವು ಷರತ್ತುಗಳನ್ನು ವಿಧಿಸಿದ್ದಾರೆ. ಷರತ್ತುಗಳ ಬಗ್ಗೆ ಅವರ ಪತ್ನಿ ಗೀತಾಂಜಲಿ ಆಂಗ್ಮೋ ಮಾತನಾಡಿದ್ದಾರೆ. ಸೋನಂ ವಾಂಗ್ಚುಕ್ ಅವರನ್ನ ಸರ್ಕಾರಿ ಸ್ವಾಮ್ಯದ ಸಫ್ದರ್ಜಂಗ್ ಆಸ್ಪತ್ರೆಯಿಂದ ಖಾಸಗಿ ಆಸ್ಪತ್ರೆಗೆ ಸ್ಥಳಾಂತರಿಸಲು ಕೋರಿ ಸಲ್ಲಿಸಲಾಗಿದ್ದ ಅರ್ಜಿಯನ್ನು ದೆಹಲಿ ಹೈಕೋರ್ಟ್ ವಜಾಗೊಳಿಸಿದ ಕೆಲವೇ ಗಂಟೆಗಳ ನಂತರ ಈ ಮಹತ್ವದ ನಿರ್ಧಾರ ಹೊರಬಿದ್ದಿದೆ. ಸಫ್ದರ್ಜಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಸೋನಂ ವಾಂಗ್ಚುಕ್ ಅವರನ್ನ ವಿವಿಧ ರಾಜಕೀಯ ಪಕ್ಷಗಳ ನಾಯಕರು ಭೇಟಿ ಮಾಡಿ ಶಿಕ್ಷಣದ ಜವಾಬ್ದಾರಿತನದ ವಿಷಯವನ್ನ ಸಂಸತ್ತಿನಲ್ಲಿ ಎತ್ತುವುದಾಗಿ ಭರವಸೆ ನೀಡಬೇಕು. ಈ ಷರತ್ತು ಈಡೇರಿದ್ರೆ ಸೋಮವಾರವೇ ಉಪವಾಸ ಸತ್ಯಾಗ್ರಹ ಕೊನೆಗೊಳಿಸಲಾಗುವುದು ಅಂತ ಅವರು ಸ್ಪಷ್ಟಪಡಿಸಿದ್ರು. ರಾಜಧಾನಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಇಂದು ಹೈಡ್ರಾಮವೇ ಸೃಷ್ಟಿಯಾಗಿದೆ. ಕಾಕ್ರೋಚ್ ಜನತಾ ಪಾರ್ಟಿ ಹಮ್ಮಿಕೊಂಡಿದ್ದ ಚಲೋ ಸಂಸತ್ ಪ್ರತಿಭಟನಾ ರ್ಯಾಲಿ ವೇಳೆ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ತೀವ್ರ ಘರ್ಷಣೆ ನಡೆದಿದ್ದು ಪರಿಸ್ಥಿತಿಯನ್ನು ಹತೋಟಿಗೆ ತರಲು ಪೊಲೀಸರು ಲಾಠಿ ಚಾರ್ಜ್ ನಡೆಸಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಕೇಂದ್ರ ದೆಹಲಿಯ ಹಲವು ಭಾಗಗಳಲ್ಲಿ ಮೊಬೈಲ್ ಇಂಟರ್ನೆಟ್ ಸೇವೆಗಳನ್ನು ಸ್ಥಗಿತಗೊಳಿಸಲಾಗಿದೆ. ಸಂಸತ್ತಿಗೆ ಮುತ್ತಿಗೆ ಹಾಕಲು ಸಿಜೆಪಿ ಕಾರ್ಯಕರ್ತರು ಮತ್ತು ನೂರಾರು ಬೆಂಬಲಿಗರು ಜಂತರ್ ಮಂತರ್ನಲ್ಲಿ ಜಮಾಯಿಸಿದ್ದರು. ಸಮಯ ಕಳೆದಂತೆಲ್ಲ ಪ್ರತಿಭಟನಾಕಾರರ ಸಂಖ್ಯೆ ಹೆಚ್ಚಾಗತೊಡಗಿತ್ತು. ಬ್ಯಾರಿಕೇಡ್ಗಳನ್ನು ಮುರಿದು ಮುಂದೆ ನುಗ್ಗಲು ಯತ್ನಿಸಿದ ಗುಂಪನ್ನು ತಡೆಯಲು ಪೊಲೀಸರು ಹರಸಾಹಸ ಪಟ್ಟರು. ಈ ವೇಳೆ ಎರಡೂ ಕಡೆಯಿಂದ ತಳ್ಳಾಟ, ನೂಕಾಟ ನಡೆದು ಪರಿಸ್ಥಿತಿ ಕೈಮೀರಿತು. ಉದ್ರಿಕ್ತರನ್ನ ಚದುರಿಸಲು ದೆಹಲಿ ಪೊಲೀಸರು ಅನಿವಾರ್ಯವಾಗಿ ಲಾಠಿ ಪ್ರಹಾರ ನಡೆಸಬೇಕಾಯಿತು.
ಅತ್ಯಂತ ಜಿದ್ದಾಜಿದ್ದಿನಿಂದ ಕೂಡಿದ್ದ ರೋಚಕ ಫಿಫಾ ವಿಶ್ವಕಪ್ 2026ರ ಫೈನಲ್ ಮಹಾಸಮರದಲ್ಲಿ ಹಾಲಿ ಚಾಂಪಿಯನ್ ಅರ್ಜೆಂಟೈನಾವನ್ನ 1-0 ಗೋಲುಗಳ ಅಂತರದಿಂದ ಮಣಿಸಿದ ಸ್ಪೇನ್ ತಂಡ ಹೊಸ ವಿಶ್ವ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಭಾನುವಾರ ನಡೆದ ಈ ಹೈ ವೋಲ್ಟೇಜ್ ಪಂದ್ಯದ ನಿಗದಿತ 90 ನಿಮಿಷಗಳ ಅವಧಿಯಲ್ಲಿ ಎರಡೂ ತಂಡಗಳು ಗೋಲು ಗಳಿಸಲು ವಿಫಲವಾದಾಗ ಪಂದ್ಯವು ಹೆಚ್ಚುವರಿ ಸಮಯಕ್ಕೆ ಜಾರಿತ್ತು. ಹೆಚ್ಚುವರಿ ಸಮಯದ ದ್ವಿತೀಯಾರ್ಧದ ಆರಂಭದಲ್ಲೇ ಅಂದ್ರೆ ಪಂದ್ಯದ 106ನೇ ನಿಮಿಷದಲ್ಲಿ ಸ್ಪೇನ್ ತಂಡದ ಬದಲಿ ಆಟಗಾರ ಫೆರಾನ್ ಟೊರೆಸ್ ಪಂದ್ಯದ ಏಕೈಕ ಹಾಗೂ ನಿರ್ಣಾಯಕ ಗೋಲು ಬಾರಿಸಿದ್ರು. ಬಾಕ್ಸ್ ಒಳಗೆ ಪುಟಿದು ಬಂದ ಚೆಂಡನ್ನ ನಿಯಂತ್ರಣಕ್ಕೆ ಪಡೆದ ಟೊರೆಸ್ ಎಡಗಾಲಿನಿಂದ ಚೆಂಡನ್ನ ಗೋಲು ಪೆಟ್ಟಿಗೆಯ ಮೇಲ್ಭಾಗಕ್ಕೆ ತಳ್ಳುವ ಮೂಲಕ ಸ್ಪೇನ್ಗೆ ಐತಿಹಾಸಿಕ ಜಯ ತಂದುಕೊಟ್ಟರು. ಮಹಾಫೈನಲ್ ಪಂದ್ಯವನ್ನ ವೀಕ್ಷಿಸಲು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಹಾಲಿವುಡ್ ತಾರೆಗಳಾದ ಬ್ರಾಡ್ ಪಿಟ್, ಟಾಮ್ ಕ್ರೂಸ್, ಮ್ಯಾಟ್ ಡಾಮನ್, ಟೆನ್ನಿಸ್ ದಂತಕತೆ ಸೆರೆನಾ ವಿಲಿಯಮ್ಸ್, ಫುಟ್ಬಾಲ್ ದಿಗ್ಗಜರಾದ ಡೇವಿಡ್ ಜೆಕ್ಹ್ಯಾಮ್, ಜಿನೆದಿನ್ ಜಿಡಾನೆ ಹಾಗೂ ಸೇರಿದ ಹಾಗೆ ಹಲವು ಗಣ್ಯರು ಕ್ರೀಡಾಂಗಣದಲ್ಲಿ ಉಪಸ್ಥಿತರಿದ್ದರು. ಫಿಫಾ ವಿಶ್ವಕಪ್ 2026ರ ರೋಚಕ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ವಿರುದ್ಧ 1-0 ಗೋಲುಗಳಿಂದ ಅರ್ಜೆಂಟೀನಾ ಸೋಲನುಭವಿಸಿದ ಬೆನ್ನಲ್ಲೇ ಮೈದಾನದಲ್ಲಿ ಆಟಗಾರರ ಮಧ್ಯೆ ಹೊಡೆದಾಟವೇ ನಡೆದಿದೆ. ಪಂದ್ಯದ ಅಂತಿಮ ವಿಸಿಲ್ ಊದಿದ ತಕ್ಷಣವೇ ಲಿಯೋನೆಲ್ ಮೆಸ್ಸಿಯ ಆಪ್ತ ಸಹಪಾಠಿ ಹಾಗೂ ಅರ್ಜೆಂಟೈನಾದ ಮಿಡ್ಫೀಲ್ಡರ್ ಲಿಯಾಂಡ್ರೋ ಪೆರೆಡೆಸ್ ಸ್ಪೇನ್ ಆಟಗಾರರ ಮೇಲೆ ಹಲ್ಲೆ ನಡೆಸಿದ್ದು, ರೆಫರಿ ಅವರಿಗೆ ಪಂದ್ಯ ಮುಗಿದ ಬಳಿಕ ನೇರ ಕೆಂಪು ಕಾರ್ಡ್ ತೋರಿಸಿ ಮೈದಾನದಿಂದ ಹೊರಹಾಕಿದ್ದಾರೆ. ಗಾರ್ಸಿಯಾ ಬೆಂಬಲಕ್ಕೆ ಬಂದ ಸ್ಪೇನ್ನ 21 ವರ್ಷದ ಯುವ ಆಟಗಾರ ಗಾವಿ ಅವರೊಂದಿಗೂ ಪೆರೆಡೆಸ್ ಜಗಳ ಮಾಡಿದ್ದಾರೆ. ಅವರ ಜರ್ಸಿ ಹಿಡಿದು ಎಳೆದ ಪೆರೆಡೆಸ್ ಗಾವಿಯನ್ನೂ ನೆಲಕ್ಕೆ ತಳ್ಳಿ ಮುಖಕ್ಕೆ ಕೈಯಿಂದ ಹೊಡೆದಿದ್ದಾರೆ. ವಿಶ್ವಕಪ್ ಟೂರ್ನಿಯ ಅತ್ಯುನ್ನತ ವೈಯಕ್ತಿಕ ಪ್ರಶಸ್ತಿಗಳ ಪಟ್ಟಿಯನ್ನ ಫಿಫಾ ಅಧಿಕೃತವಾಗಿ ಪ್ರಕಟಿಸಿದೆ. ವಿಶ್ವಕಪ್ ಎತ್ತಿ ಹಿಡಿದ ಸ್ಪೇನ್ ತಂಡವು ಪ್ರಮುಖ 3 ವೈಯಕ್ತಿಕ ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡು ಸಂಪೂರ್ಣ ಪ್ರಾಬಲ್ಯ ಮೆರೆದಿದೆ. ಸ್ಪೇನ್ ತಂಡದ ನಾಯಕ ಹಾಗೂ ಮಿಡ್ಫೀಲ್ಡರ್ ರಾಡ್ರಿ ಅವರು ವಿಶ್ವಕಪ್ನ ಅತ್ಯುತ್ತಮ ಆಟಗಾರ ಪ್ರಶಸ್ತಿ ಗೋಲ್ಡನ್ ಬಾಲ್ ಗೆದ್ದುಕೊಂಡಿದ್ದಾರೆ. ಫ್ರಾನ್ಸ್ ತಂಡದ ನಾಯಕ ಕಿಲಿಯನ್ ಎಂಬಾಪೆ 8 ಪಂದ್ಯಗಳಿಂದ ಬರೋಬ್ಬರಿ 10 ಗೋಲುಗಳನ್ನು ಬಾರಿಸುವ ಮೂಲಕ ಸತತ 2ನೇ ಬಾರಿಗೆ ವಿಶ್ವಕಪ್ ಗೋಲ್ಡನ್ ಬೂಟ್ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡ್ರು. ಇಡೀ ಟೂರ್ನಿಯುದ್ದಕ್ಕೂ ಶಿಸ್ತುಬದ್ಧ ಹಾಗೂ ಕ್ರೀಡಾ ಸ್ಫೂರ್ತಿಯ ಆಟ ಪ್ರದರ್ಶಿಸಿದ ನೆದರ್ಲ್ಯಾಂಡ್ಸ್ ತಂಡಕ್ಕೆ ಫಿಫಾ ಫೇರ್ ಪ್ಲೇ ಟ್ರೋಫಿ ಒಲಿದಿದೆ. ದಕ್ಷಿಣ ಅಮೆರಿಕದ ಸುಂದರ ದೇಶ ಪೆರುವಿನ ಮಧ್ಯ ಜುನಿನ್ ಪರ್ವತ ಪ್ರದೇಶದಲ್ಲಿ ಅವಳಿ ಭೂಕಂಪಗಳು ಸಂಭವಿಸಿದ್ದು ಭಾರೀ ವಿನಾಶವನ್ನು ಸೃಷ್ಟಿಸಿವೆ. ಈ ದುರಂತದಲ್ಲಿ ಕನಿಷ್ಠ 6 ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. 30ಕ್ಕೂ ಹೆಚ್ಚು ಜನ ತೀವ್ರವಾಗಿ ಗಾಯಗೊಂಡಿದ್ದಾರೆ. 100 ಮನೆಗಳು ಉರುಳಿವೆ. 200ಕ್ಕೂ ಹೆಚ್ಚು ಜನರು ನಿರಾಶ್ರಿತರಾಗಿದ್ದಾರೆ. 5.1 ಹಾಗೂ 3.7 ತೀವ್ರತೆಯ ಭೂಕಂಪ ಸಂಭವಿಸಿವೆ. 16ನೇ ಶತಮಾನದ ಐತಿಹಾಸಿಕ ಸ್ಯಾಂಟಿಯಾಗೋ ಡಿ ಲಿಯಾನ್ ಚರ್ಚ್ ನೆಲಸಮವಾಗಿದೆ. ಈ ಭೂಕಂಪದಲ್ಲಿ ದೇಶದ ಪ್ರಸಿದ್ಧ ರಾಷ್ಟ್ರೀಯ ಪರಂಪರೆಯ ತಾಣವು ಹಾನಿಗೊಳಗಾಗಿದೆ. 1565ರಲ್ಲಿ ನಿರ್ಮಿಸಲಾಗಿದ್ದ ಚೊಂಗೋಸ್ ಬಹು ಪ್ರದೇಶದ ಐತಿಹಾಸಿಕ ಸ್ಯಾಂಟಿಯಾಗೋ ಡಿ ಲಿಯಾನ್ ಚರ್ಚ್ ಹಾಗೂ ಅದರ ಪಕ್ಕದಲ್ಲಿದ್ದ ಕಾನ್ವೆಂಟ್ಗೆ ಭಾರಿ ಹಾನಿಯಾಗಿದೆ. ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.